ಪ್ರಪಂಚದಲ್ಲಿರೋ ನಮಗೆ ಇಲ್ದೇ ಇರೋ ಎಲ್ಲಾ ಕಷ್ಟಗಳು, ಇದಕ್ಕೆ ಕೊನೆ ಅನ್ನೋದು ಇಲ್ವೇ ಇಲ್ವಾ? ಯಾವುದೇ ಒಂದು ಕೆಲಸ ಶುರು ಮಾಡಿದ್ರು ಒಳ್ಳೇದೇನು ಆಗ್ತಾನೆ ಇಲ್ಲ. ನಮ್ಮ ಸುತ್ತಲೂ ಯಾವಾಗ್ಲೂ ಸಮಸ್ಯೆಗಳೇ ಇದೆ ಅಂತ ಯೋಚಿಸ್ತಾ ಇದ್ದೀರಾ? ಎಲ್ಲರಿಗೂ ಸಾಮಾನ್ಯವಾಗಿರುವಂತಹ ಪುತ್ರ ಭಾಗ್ಯ ನಮಗ್ ಮಾತ್ರ ಯಾಕಾಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ನಮಗೆ ಇಷ್ಟವಾದ ಕೆಲಸ, ಅದು ಕಷ್ಟವಾದ ಕೆಲಸ, ಈ ಕಷ್ಟಗಳನ್ನೆಲ್ಲ ನೀಗಿಸಿ ನಮಗೊಂದು ಒಳ್ಳೆ ಕೆಲಸ ಸಿಗಲ್ವಾ ಅಂತ ದಿನೇ ದಿನೇ ಅದನ್ನ ನೆನೆಸ್ಕೊಂಡು ಯೋಚಿಸ್ತಾ ಇದ್ದೀರಾ? ಇಲ್ದೇ ಇರೋ ಎಲ್ಲಾ ಸಮಸ್ಯೆಗಳು, ಬಗೆಹರಿದೇ ಇರುವಂತ ಸಮಸ್ಯೆಗಳು ನಮ್ಮ ಹತ್ರ ಬಂದು ನಮ್ಮನ್ನ ಸಾಯಿಸ್ತಾ ಇದೆಯಲ್ಲ, ಇದಕ್ಕೆಲ್ಲ ಒಂದು ಕೊನೆ ಕಾಲನೇ ಇಲ್ವಾ ಹಾಗಂತ ಯೋಚಿಸ್ತಾ ಇದ್ದೀರಾ? ಯಾಕೆ ನಮಗ್ ಮಾತ್ರ ಕಷ್ಟಗಳು, ಕಾರ್ಪಣ್ಯಗಳು, ಇಷ್ಟೊಂದು ಸಮಸ್ಯೆಗಳಿದೆ? ಗಾಬರಿ ಆಗ್ತಾ ಇದೆಯಾ? ಈ ಕಠಿಣ ಸಮಸ್ಯೆಗಳಿಂದ ಹೇಗ್ ಹೊರಗೆ ಬರೋದು, ನಮ್ಮ ದುಡ್ಡಿನ ಸಮಸ್ಯೆಗಳನ್ನು ಹೇಗ್ ಬಗೆಹರಿಸೋದು ಅಂತ ಕೊರಗ್ತಾನೆ ಇದ್ದೀರಾ? ಇದಕ್ಕೆ ಅಂತ ತುಂಬಾ ಸಮಸ್ಯೆಗಳಿಂದ, ತುಂಬಾ ಕಷ್ಟದಿಂದ ಬಿಡುಗಡೆ ಕೊಡೋದಕ್ಕೆ ಒಂದು ಅದ್ಭುತವಾದ, ವಿಸ್ಮಯವಾದ ಉತ್ತರಾನೇ ನನ್ನ ಕೈಲಿರೋದು. ಅದೇ ಈ ಆಸ್ಟ್ರೋ ನವಗ್ರಹ ವಾಚ್. ನಿಮ್ಮ ಟೈಮ್ ಅನ್ನ ಒಳ್ಳೆ ಟೈಮ್ ಆಗಿ ಬದಲಾಯಿಸೋದಿಕ್ಕೆ ಈ ಆಸ್ಟ್ರೋ ನವಗ್ರಹ ವಾಚ್ ಈಗ ಗಂಡಸರು ಮತ್ತು ಹೆಂಗಸರಿಗೆ 2 ಡಿಸೈನ್ ಅಲ್ಲಿ ಲಭ್ಯವಿದೆ. ಕಾಂಬೋನಲ್ಲಿ ದೊರೆಯುತ್ತದೆ. ನಿಮಗೆ ಒಳ್ಳೆ ಸಮಯ ಈಗಲೇ ಶುರುವಾಗುತ್ತದೆ. ಯಾಕಂದ್ರೆ ಈ ಆಸ್ಟ್ರೋ ನವಗ್ರಹ ವಾಚ್ ನಿಮಗೆ ಗುಡ್ ಲಕ್ ಅನ್ನ ಕೊಡುತ್ತೆ. ಚಿಕ್ಕ ವಯಸ್ಸಿಂದ ನನಗೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋ ಕನಸು. ಈ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಬಿಸ್ನೆಸ್ ಶುರು ಮಾಡಿದಾಗ ಎಲ್ಲ ಚೆನ್ನಾಗಿ ನಡೀತಿತ್ತು, ಫ್ಯಾಮಿಲಿನೂ ಚೆನ್ನಾಗಿತ್ತು, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿತ್ತು. ಆದ್ರೆ ದಿಢೀರ್ ಅಂತ ಒಂದು ಚಿಕ್ಕ ಲಾಸ್ ಆಗೋಯ್ತು. ಸರಿ ಬಿಡು, ಬಿಸ್ನೆಸ್ ಅಂದ್ಮೇಲೆ ಲಾಸ್ ಎಲ್ಲ ಇದ್ದಿದೆ ಅಂತ ನನಗೆ ನಾನೇ ಧೈರ್ಯ ತಗೊಂಡೆ. ಅದಾದ್ಮೇಲೆ ತುಂಬಾ ಸಲ ಬಿಸ್ನೆಸ್ ಅಲ್ಲಿ ಪದೇ ಪದೇ ಲಾಸ್ ಆಗ್ತಾನೆ ಇತ್ತು. ಅವಾಗ ಭಯ ಆಯ್ತು, ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಇಷ್ಟೊಂದೆಲ್ಲ ಲಾಸ್ ಆಗುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ. ಅದು ಅಲ್ಲದೆ ಬಿಸ್ನೆಸ್ ಗೆ ನಾನು ತುಂಬಾ ಸಾಲ ಬೇರೆ ಮಾಡಿದ್ದೆ. ಒಂದ್ ಕಡೆ ಈ ಸಾಲಗಾರರ ಕಾಟ ಬೇರೆ, ಇನ್ನೊಂದ್ ಕಡೆ ಈ ರಿಲೇಟಿವ್ ಸಮಸ್ಯೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಫ್ಯಾಮಿಲಿಲಿ ಹೆಲ್ತ್ ಇಶ್ಯೂಸ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ಬೇಕಾದ್ರೆ ನನ್ ಬಿಸ್ನೆಸ್ ಫ್ರೆಂಡ್ ಒಬ್ಬನ್ನ ಮೀಟ್ ಮಾಡ್ದೆ. ಅವ್ನ್ ಹೇಳ್ದ, ಲೇ, ದೊಡ್ಡವರೊಬ್ರು ಹೇಳಿದಾರೆ ಸಮಯ ಕಾಲ ಇದನ್ನೆಲ್ಲ ನೋಡ್ಕೊಂಡ್ ನಡಿಬೇಕು ಅಂತ. ನಿನಗೆ ಸಮಯ ಸರಿ ಇಲ್ಲ ಕಣೋ. ಆಸ್ಟ್ರೋ ನವಗ್ರಹ ವಾಚ್ ನಾನ್ ಹೇಳೋದನ್ ಕೇಳು, ತಗೊಂಡು ಉಪಯೋಗಿಸ್ ನೋಡು, ಅದಾದ್ಮೇಲೆ ನೀನೇ ನನ್ನ ಹುಡ್ಕೊಂಡ್ ಬಂದ್ ಹೇಳ್ತೀಯಾ ಅಂತ ಅವ್ನ್ ಹೇಳ್ದ ನನ್ಗೆ. ಈ ವಾಚ್ ಕಟ್ಟಿದಾಗಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೆ, ಮುಂದೆ ನನ್ಗೇನಾಗ್ಬೋದು ಅಂತ. ಇವಾಗ ನೀವೇ ನೋಡ್ತಿದ್ದೀರಾ, ನಾನ್ ಹೇಳಿದ್ರು ನೀವು ನಂಬಲ್ಲ. ನನ್ ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲ ಯಾರು ನನ್ನ ಹತ್ರ ಬಂದ್ಬಿಟ್ಟು ನಿನ್ ಕೈಲಿ ಆಗಲ್ಲ, ಅಷ್ಟೇ ಮುಗಿತು, ಸಾಲ ತೀರ್ಸಕ್ಕಾಗಲ್ಲ, ಸಾಲದಲ್ಲಿ ಮುಳುಗೋಗಿದ್ಯಾ ಅಂದವ್ರೆಲ್ಲ ಹುಡ್ಕೊಂಡ್ ಬರೋದಕ್ ಶುರು ಮಾಡಿದ್ರು. ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡೋದಕ್ ಶುರು ಮಾಡಿದ್ರು. ಹೊರಗಡೆಯಿಂದ ಬರ್ಬೇಕಾಗಿದ್ದೆಲ್ಲ ನನ್ ದುಡ್ಡು ಎಲ್ಲ ಆಟೋಮ್ಯಾಟಿಕ್ ಆಗಿ ಬಂತು. ಇದಕ್ಕೆಲ್ಲ ಕಾರಣ ಈ ಆಸ್ಟ್ರೋ ನವಗ್ರಹ ವಾಚ್. ಈ ಆಸ್ಟ್ರೋ ನವಗ್ರಹ ವಾಚು ಖಂಡಿತವಾಗ್ಲೂ ನಿಮ್ ಲೈಫ್ ಅಲ್ಲೂ ಒಂದು ಬದಲಾವಣೆ ತರುತ್ತೆ. ಟೈಮ್ ಸರಿ ಇಲ್ಲ, ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ಅನ್ಕೊಂಡವ್ರಾದ್ರೂ ಸರಿ, ಕೆಟ್ಟ ಟೈಮು ನಮ್ಮನ್ನ ಬಿಟ್ಟು ಯಾವಾಗ ಹೋಗುತ್ತೆ ಅಂತ ಅನ್ಕೊಂಡವ್ರಾದ್ರೂ ಸರಿ, ಈ ಅವಕಾಶ ನಿಮಗಾಗಿ. ನಿಮ್ಮ ಜೀವನದಲ್ಲಿ ಸಂತೋಷನೇ ಇಲ್ವಾ? ಒಳ್ಳೆ ಟೈಮ್ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡವ್ರಾದ್ರೂ ಸರಿ, ಈ ಅವಕಾಶ ನಿಮಗಾಗಿ. ಇದು ಕೇವಲ ಆಸ್ಟ್ರೋ ನವಗ್ರಹ ವಾಚ್ ಮಾತ್ರ ಅಲ್ಲ, ಇದು ಗುಡ್ ಲಕ್ ತರುವಂತಹ ಒಂದು ಲಕ್ಕಿ ವಾಚ್. ನನಗೂ ತುಂಬಾ ಸಂತೋಷ ಆಗಿದೆ. ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಮಾತಿದೆ, ಕಾಲಾಯ ತಸ್ಮೈ ನಮಃ. ಹೇಳೋದಾದ್ರೆ, ನಾವು ಕಳ್ಕೊಂಡಿರೋ ಚಿನ್ನನ ಮತ್ತೆ ಸಂಪಾದನೆ ಮಾಡಬಹುದು, ಮತ್ತೆ ಕೊಂಡ್ಕೋಬಹುದು. ಆದ್ರೆ ಆಡಿದ ಮಾತನ್ನ ನಾವು ಮತ್ತೆ ಸಂಪಾದನೆ ಮಾಡಕ್ಕಾಗತ್ತಾ? ಸಂಪಾದನೆ ಮಾಡೋಕೆ ಆಗಲ್ಲ. ಶ್ರೀಮಂತರಾದ್ರೂ ಸರಿ, ಬಡವರಾದ್ರೂ ಸರಿ, ಕಾಲ ಸಮಯ ಅನ್ನೋದೆಲ್ಲಾನು ಒಂದೇ. ಶ್ರೀಮಂತ ಬಡವನಾಗೋದಕ್ಕೂ, ಬಡವ ಶ್ರೀಮಂತನಾಗೋದಕ್ಕೂ ಒಂದೇ ಒಂದು ನುಡಿ ಸಾಕು. ಜೀವನದಲ್ಲಿ ಕಷ್ಟಪಟ್ಟು ಜೀವಿಸ್ತಾ ಇದೀವಿ, ನಮಗಾ ಥರದೊಂದು ನುಡಿ ಬರಲ್ವಾ? ಆ ಥರದೊಂದು ಭಾವನೆ ನಿಮ್ ಮನ್ಸಲ್ಲಿ ಇದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಬಡವ ಶ್ರೀಮಂತ ಎಲ್ಲರಿಗೂ 24 ಗಂಟೆನೆ. ಶ್ರೀಮಂತನಾಗಿರೋದ್ರಿಂದ ಸಮಯ ಜಾಸ್ತಿನೂ ಸಿಗೋದಿಲ್ಲ, ಬಡವನಾಗಿರೋದ್ರಿಂದ ಸಮಯ ಕಮ್ಮಿನೂ ಆಗೋದಿಲ್ಲ. ಎಲ್ಲರಿಗೂ ಸಮಯ ಮುಖ್ಯನೇ, ಆದ್ರೆ ಒಳ್ಳೆ ಸಮಯ ಅನ್ನೋದು ತುಂಬಾನೇ ಮುಖ್ಯ. ಅಂತಹ ಒಂದು ಒಳ್ಳೆ ಸಮಯ ನಿಮ್ಮ ಜೀವನದಲ್ಲಿ ಬಂದ್ರೆ ಸಾಕು. ಇಷ್ಟು ದಿನ ಪಟ್ಟ ಕಷ್ಟಗಳು, ಇಷ್ಟು ದಿನ ಪಟ್ಟಂತಹ ವೇದನೆಗಳು ಎಲ್ಲಾನು ಮರೆತು ನೀವು ಸುಖವಾಗಿರ್ತೀರ. ಅಂತ ಸಮಯ ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ. ಈ ಆಸ್ಟ್ರೋ ನವಗ್ರಹ ವಾಚನ ತಗೊಂಡು ನಿಮ್ ಕೈ ಕಟ್ಟಿ, ಕಾಲ ನಿಮ್ ಬಳಿನೇ ಇರುತ್ತೆ. ಇವತ್ತು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿ ನಡೀತಾ ಇರೋ ಬಿಸ್ನೆಸ್ ಡೌನ್ ಆಗುತ್ತೆ, ಫಿಕ್ಸ್ ಆಗಿರೋ ಮ್ಯಾರೇಜ್ ಬ್ರೇಕ್ ಆಗುತ್ತೆ, ಯಾವ್ದಾದ್ರು ಕಾಯಿಲೆಗೆ ತುತ್ತಾಗಬಹುದು. ಈ ತರ ತುಂಬಾ ಸಮಸ್ಯೆಗಳು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಬರಬಹುದು. ಅಂತಹ ಒಂದು ಸಮಯವನ್ನ ಸರಿ ಮಾಡೋದಿಕ್ಕೆ ಕೂಡಲೇ ಈ ಆಸ್ಟ್ರೋ ನವಗ್ರಹ ವಾಚನ ತಗೊಳ್ಳಿ. ನಿಮಗೆ ಕೆಟ್ಟ ಸಮಯ ಹೋಗಿ ಒಳ್ಳೆ ಸಮಯ ಬರಬೇಕಾ? ಹಾಗಿದ್ರೆ ನೀವು ಕೂಡಲೇ ಈ ಆಸ್ಟ್ರೋ ನವಗ್ರಹ ವಾಚನ ಆರ್ಡರ್ ಮಾಡಿ. ಇದು ಯಾವತ್ತಿಗೂ ನಿಮಗೆ ಗುಡ್ ಲಕ್. ನನಗೂ ತುಂಬಾ ಸಂತೋಷ ಆಗಿದೆ. ನಾನು IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. IT ಕಂಪ್ನಿಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಈ ಹೈಯರ್ ಪೊಸಿಷನ್ ನನಗೆ ಹೋಗಿದ ತಕ್ಷಣ ಸಿಗ್ಲಿಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಈ ಪೊಸಿಷನ್ ಸಿಕ್ಕಿದ್ದು. ಆದ್ರೆ ಈ ಪೊಸಿಷನ್ಗೆ ಬಂದ್ಮೇಲೆ ಅದೇನು ಅಂತ ಗೊತ್ತಿಲ್ಲ, ನನ್ನ ಪ್ರೊಫೆಷನಲ್ ಲೈಫಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಶುರು ಮಾಡಿದೆ. ನನಗೆ, ನನ್ನ ಟೀಮ್ ಮೆಂಬರ್ಸ್ಗೆ ಏನೋ ತುಂಬಾ ಸಮಸ್ಯೆ ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗ್ತಿತ್ತು. ಸರಿ, ಟೀಮಲ್ಲಿ ಮಾತ್ರ ಈ ತರ ಸಮಸ್ಯೆ ಅನ್ಕೊಂಡ್ರೆ ನನಗೆ ಮತ್ತೆ ಮ್ಯಾನೇಜರ್ಗೆ ಸಂಬಂಧ ಇಲ್ದೇನೆ ಏನೇನೋ ಪ್ರಾಬ್ಲಮ್ಗಳು ಬರ್ತಾನೆ ಇತ್ತು. ಪ್ರತಿದಿನ ಆಫೀಸಿಗೆ ಹೋಗೋವಾಗ ಇವತ್ತು ಏನೇನು ಪ್ರಾಬ್ಲಮ್ ಫೇಸ್ ಮಾಡಬೇಕು ಅಂತ ಆ ಥರ ಸ್ಟ್ರೆಸ್ಸು ತುಂಬಾ ಜಾಸ್ತಿ ಆಗ್ತಾ ಇತ್ತು. ಹೀಗಿರೋವಾಗ ಒಂದಿನ ನಾನು ನನ್ನ ಫ್ರೆಂಡ್ ಒಬ್ಬನ್ನ ಮೀಟ್ ಮಾಡಿದೆ. ಅವನ ಹತ್ರ ನನ್ನ ಪ್ರಾಬ್ಲಮ್ನ ಹೇಳ್ಕೊಂಡೆ. ಅವಾಗ ಅವ್ನು ಹೇಳ್ದ,
ನಿನ್ ಟೈಮ್ ಸರಿಯಾಗಿಲ್ಲ ಕಣೋ, ಅದಕ್ಕೆ ನಿನ್ಗೆ ಇಷ್ಟೊಂದೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಅಂತ ಹೇಳ್ದ. ಆಗ್ಲೇ ಅವನು ಆಸ್ಟ್ರೋ ನವಗ್ರಹ ವಾಚ್ ನನಗೆ ರೆಕಮೆಂಡ್ ಮಾಡ್ದ. ಇದನ್ನ ಕಟ್ಕೋ, ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ದ. ನಾನ್ ನಂಬ್ಲೇ ಇಲ್ಲ. ಹೆಂಗೋ ಇದನ್ ಕಟ್ಕೊಂಡ್ರೆ ಸಮಸ್ಯೆ ಹೆಂಗ್ ಬಗೆಹರಿಯುತ್ತೆ ಅಂದೆ. ಸರಿ, ಫ್ರೆಂಡ್ ಮೇಲೆ ಇದ್ದ ನಂಬಿಕೆಯಿಂದ ವಾಚ್ನ ತಗೊಂಡ್ ಕಟ್ಕೊಂಡೆ. ಅದ್ ಏನು ಅಂತಾನೆ ಗೊತ್ತಿಲ್ಲ, ಒಂದು ಮಿರಾಕಲ್ ತರ ಎಲ್ಲ ಬದಲಾಗೋಕ್ ಶುರುವಾಯ್ತು. ನನ್ನ ಪ್ರೊಫೆಷನಲ್ ಲೈಫಲ್ಲಿ ಇದ್ದಿದ್ದ ಸಮಸ್ಯೆ ಎಲ್ಲ ಬಗೆಹರಿತು. ನನಗೂ ನನ್ನ ಟೀಮ್ ಮೆಂಬರ್ಸ್ಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ನನಗೆ ಮತ್ತೆ ನನ್ನ ಮ್ಯಾನೇಜರ್ಗೆ ಇವಾಗ ಯಾವುದು ಮಿಸ್ಕಮ್ಯುನಿಕೇಶನ್ ಇಲ್ಲದೆ ಚೆನ್ನಾಗೇ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಈ ಆಸ್ಟ್ರೋ ನವಗ್ರಹ ವಾಚ್. ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ.